ಇಂದಿನ ವಿಡಿಯೋದಲ್ಲಿ ವೈಶಾಖ ಹುಣ್ಣಿಮೆ ಅಥವಾ ಆಗಿ ಹುಣ್ಣಿಮೆ ಅಥವಾ ಬುದ್ಧ ಪೂರ್ಣಿಮೆಯು ಯಾವ ದಿನದಂದು ಬಂದಿದೆ, ಹುಣ್ಣಿಮೆ ತಿಥಿಯು ಯಾವಾಗ ಪ್ರಾರಂಭವಾಗಿ ಯಾವಾಗ ಸಮಾಪ್ತಿಗೊಳ್ಳುತ್ತದೆ, ಪೂಜಾ ಸಮಯ ಯಾವಾಗ, ಈ ದಿನ ಯಾವೆಲ್ಲ ಪುಣ್ಯ ಕಾರ್ಯಗಳನ್ನು ಮಾಡಬೇಕು ಮತ್ತು ಯಾವ ವಸ್ತುಗಳನ್ನು ದಾನ ಮಾಡಿದರೆ ಶುಭ ಫಲಗಳು ದೊರೆಯುತ್ತವೆ ಎಂಬ ಇತ್ಯಾದಿ ವೈಶಾಖ ಹುಣ್ಣಿಮೆ ಅಥವಾ ಬುದ್ಧ ಪೂರ್ಣಿಮೆಯ ಬಗೆಗಿನ ಹೆಚ್ಚಿನ ಮಾಹಿತಿಯನ್ನು ತಿಳಿಯೋಣ. ವೈಶಾಖ ಮಾಸದಲ್ಲಿ ಬರುವ ಹುಣ್ಣಿಮೆಯನ್ನು ವೈಶಾಖ ಹುಣ್ಣಿಮೆ, ಆಗಿ ಹುಣ್ಣಿಮೆ ಅಥವಾ ಬುದ್ಧ ಪೂರ್ಣಿಮೆ ಎಂದು ಕರೆಯುತ್ತಾರೆ. ಏಕೆಂದರೆ ಬುದ್ಧನು ಜನಿಸಿದ ದಿನ ಇದಾಗಿರುವುದರಿಂದ ಇದನ್ನು ಬುದ್ಧ ಪೂರ್ಣಿಮೆ ಅಥವಾ ಬುದ್ಧ ಜಯಂತಿ ಎಂದು ಕರೆಯುತ್ತಾರೆ. ಈ ವರ್ಷ ಅಂದರೆ 2026ರಲ್ಲಿ ವೈಶಾಖ ಹುಣ್ಣಿಮೆ ಅಥವಾ ಆಗಿ ಹುಣ್ಣಿಮೆಯು ಮೇ 1ನೇ ತಾರೀಕು ಶುಕ್ರವಾರದ ದಿನದಂದು ಬಂದಿದೆ. ಹುಣ್ಣಿಮೆ ತಿಥಿಯು ಏಪ್ರಿಲ್ 30ನೇ ತಾರೀಕು ಗುರುವಾರ ರಾತ್ರಿ 9:12 ಪ್ರಾರಂಭವಾಗಿ ಮೇ 1ನೇ ತಾರೀಕು ಶುಕ್ರವಾರ ರಾತ್ರಿ 10:52 ಸಮಾಪ್ತಿಗೊಳ್ಳುತ್ತದೆ. ಹೆಚ್ಚಿನ ಪ್ರಮಾಣದಲ್ಲಿ ಹುಣ್ಣಿಮೆ ತಿಥಿಯು ಮೇ 1ನೇ ತಾರೀಕು ಶುಕ್ರವಾರ ಇರುವುದರಿಂದ ಮತ್ತು ಸೂರ್ಯೋದಯದ ತಿಥಿಗೆ ಅನುಸಾರವಾಗಿ ಮೇ 1ನೇ ತಾರೀಕು ಶುಕ್ರವಾರದ ದಿನದಂದೇ ವೈಶಾಖ ಹುಣ್ಣಿಮೆಯನ್ನು ಅಥವಾ ಆಗಿ ಹುಣ್ಣಿಮೆಯನ್ನು ಆಚರಿಸಬೇಕಾಗುತ್ತದೆ. ಹುಣ್ಣಿಮೆ ಮತ್ತು ಶುಕ್ರವಾರವು ಒಟ್ಟಾಗಿ ಬಂದಿರುವುದರಿಂದ ಈ ದಿನದಂದು ವಿಶೇಷವಾಗಿ ಲಕ್ಷ್ಮೀದೇವಿಯ ಪೂಜೆ ಮಾಡಿ ಆರಾಧಿಸಿದರೆ ಒಳ್ಳೆಯದು. ಇನ್ನು ಈ ದಿನದ ಪೂಜಾ ಸಮಯವನ್ನು ನೋಡುವುದಾದರೆ ಮೇ 1ನೇ ತಾರೀಕು ಶುಕ್ರವಾರ ಹುಣ್ಣಿಮೆ ಇರುವುದರಿಂದ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹುಣ್ಣಿಮೆ ಪೂಜೆ ಮತ್ತು ಲಕ್ಷ್ಮೀದೇವಿಯ ಪೂಜೆ ಮಾಡುವುದು ಅತ್ಯಂತ ಶುಭದಾಯಕವಾಗಿದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಲು ಆಗದೇ ಇರುವವರು ಆ ದಿನ ಸಂಜೆ ಗೋಧೂಳಿ ಸಮಯದಲ್ಲಿಯೂ ಹುಣ್ಣಿಮೆ ಪೂಜೆ ಮತ್ತು ಲಕ್ಷ್ಮೀ ಪೂಜೆಯನ್ನು ಮಾಡಬಹುದು. ಹಾಗೆಯೇ ಈ ದಿನ ರಾಹುಕಾಲವನ್ನು ಹೊರತುಪಡಿಸಿ ಉಳಿದೆಲ್ಲ ಸಮಯದಲ್ಲಿ ಹುಣ್ಣಿಮೆ ಪೂಜೆಯನ್ನು ಮಾಡಬಹುದು. ನಾಳೆ ಆಗಿ ಹುಣ್ಣಿಮೆ. ಈ ಪವಿತ್ರವಾದ ದಿನದಂದು ಸ್ನಾನದ ನೀರಿಗೆ 1-2 ಚಮಚ ಹಸಿ ಹಾಲನ್ನು ಸೇರಿಸಿ ಸ್ನಾನ ಮಾಡಿ. ಹೀಗೆ ಮಾಡುವುದರಿಂದ ಸಾಲಬಾಧೆ, ಬಡತನದಿಂದ ಮುಕ್ತಿ ಪಡೆಯಬಹುದು ಹಾಗೂ ಸಂಪತ್ತು, ಯಶಸ್ಸು, ಆಯಸ್ಸು ವೃದ್ಧಿಸುತ್ತದೆ ಎಂಬ ನಂಬಿಕೆ ಇದೆ. ಈ ಶುಭ ದಿನದಂದು ಅರಳಿ ಮರವನ್ನು ಪೂಜಿಸುವುದರಿಂದ ಜಾತಕದಲ್ಲಿನ ಶನಿ, ಗುರು ಮತ್ತು ಇತರ ಗ್ರಹಗಳ ದೋಷಗಳಿದ್ದರೆ ಪರಿಹಾರವಾಗುತ್ತವೆ. ಈ ಅರಳಿ ಮರಕ್ಕೆ ನೀರು ಮತ್ತು ಹಾಲನ್ನು ಅರ್ಪಿಸಿ ತುಪ್ಪದ ದೀಪವನ್ನು ಬೆಳಗುವುದರಿಂದ ತ್ರಿಮೂರ್ತಿಗಳ ಆಶೀರ್ವಾದವು ಲಭಿಸುತ್ತದೆ ಹಾಗೂ ಲಕ್ಷ್ಮೀದೇವಿಯ ಅನುಗ್ರಹವು ಮನೆಯ ಸದಸ್ಯರ ಮೇಲಿರುತ್ತದೆ ಎಂಬ ನಂಬಿಕೆ ಇದೆ. ಇನ್ನು ಈ ದಿನ ತುಳಸಿ ಗಿಡಕ್ಕೆ ಬಿಳಿ ಬಣ್ಣದ ಹೂಗಳಿಂದ ಮತ್ತು ಗುಲಾಬಿ ಹೂಗಳಿಂದ ಅಲಂಕರಿಸಿ ಪೂಜಿಸಿ ತುಪ್ಪದ ದೀಪಗಳನ್ನು ಹಚ್ಚಿ ದೀಪಾರಾಧನೆ ಮಾಡಿ. ತುಳಸಿ ಮಾತೆಗೆ ಬಾಳೆಹಣ್ಣುಗಳ ಜೊತೆಗೆ ದಾಳಿಂಬೆ ಹಣ್ಣನ್ನು ಸಹ ನೈವೇದ್ಯವಾಗಿ ಅರ್ಪಿಸಿ. ಹೀಗೆ ಮಾಡುವುದರಿಂದ ವರ್ಷ ಪೂರ್ತಿ ತುಳಸಿ ಮಾತೆಯ ಅನುಗ್ರಹವು ನಿಮ್ಮ ಮನೆಗೆ ಲಭಿಸುತ್ತದೆ. ಮನೆಯ ಎಲ್ಲ ಕಷ್ಟಗಳು ಕಳೆದು ಮನೆಯ ಸದಸ್ಯರಿಗೆ ಧನಲಾಭ, ಯಶಸ್ಸು, ಉತ್ತಮ ಆರೋಗ್ಯವು ಲಭಿಸುತ್ತದೆ ಎಂಬ ನಂಬಿಕೆ ಇದೆ. ಆಗಿ ಹುಣ್ಣಿಮೆ ಅಥವಾ ವೈಶಾಖ ಹುಣ್ಣಿಮೆಯ ಅದ್ಭುತವಾದ ದಿನದಂದು ಅಗತ್ಯ ಇರುವವರಿಗೆ ಮಜ್ಜಿಗೆಯನ್ನು ದಾನವಾಗಿ ನೀಡಿ. ಹೀಗೆ ಮಾಡುವುದರಿಂದ ಧನಲಾಭ ಹಾಗೂ ವಿದ್ಯೆ ಪ್ರಾಪ್ತಿಯಾಗುತ್ತದೆ. ಹಾಗೆಯೇ ಮಂಗಳಕರವಾದ ಈ ದಿನದಂದು ನೀವು ಅಗತ್ಯ ಇರುವವರಿಗೆ ಮಾವಿನ ಹಣ್ಣನ್ನು ದಾನ ಮಾಡಿ. ಹೀಗೆ ಮಾಡುವುದರಿಂದ ಪಿತೃಶಾಪ, ಪಿತೃದೋಷಗಳು ನಿವಾರಣೆ ಆಗುತ್ತವೆ ಹಾಗೂ ನೀವು ಅಪೇಕ್ಷಿಸಿದ್ದಕ್ಕಿಂತ ಹೆಚ್ಚಿನ ಧನಲಾಭವಾಗುತ್ತದೆ ಎಂದು ಹೇಳಲಾಗುತ್ತದೆ. ಈ ದಿನ ಅಗತ್ಯ ಇರುವವರಿಗೆ ನೀರು ತುಂಬಿದ ಮಡಿಕೆ, ಜೇನುತುಪ್ಪ ಮತ್ತು ಎಳ್ಳನ್ನು ದಾನ ಮಾಡಿದರೆ ಬಹಳ ಶ್ರೇಷ್ಠ ಎಂದು ಹೇಳಲಾಗುತ್ತದೆ. ಇದರಿಂದ ತ್ರಿಮೂರ್ತಿಗಳ ಆಶೀರ್ವಾದವು ನಿಮಗೆ ಖಂಡಿತವಾಗಿಯೂ ಲಭಿಸುತ್ತದೆ. ಹೀಗೆ ತನುಮನ ಧನದಿಂದ ಶ್ರದ್ಧಾಭಕ್ತಿಯಿಂದ ವೈಶಾಖ ಹುಣ್ಣಿಮೆ ಅಥವಾ ಆಗಿ ಹುಣ್ಣಿಮೆಯನ್ನು ಆಚರಿಸಿ ಮಾತೆ ಲಕ್ಷ್ಮೀದೇವಿಯ ಅನುಗ್ರಹವನ್ನು ಪಡೆಯಿರಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.